ನಾವು ತೈಲದ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಚಂದ್ರಕಾಂತ್ ಅವ್ರದ್ದೊಂದು ರಿಯಾಕ್ಷನ್ ಅನ್ನು ಪಡ್ಕೊಳ್ಬೇಕಾಗತ್ತೆ ಇಲ್ಲಿ. ಚಂದ್ರಕಾಂತ್ ಅವರೇ, ಒಂದು ಆರ್ಥಿಕವಾಗಿ ಈ ಡೀಲ್ ಏನಿದೆ ಈಗ ಮಾಡಿಕೊಳ್ತಾ ಇರುವಂಥ ಡೀಲು ಭಾರತಕ್ಕೆ ಲಾಭವನ್ನು ತಂದು ಕೊಟ್ಟರು, ರಾಜತಾಂತ್ರಿಕವಾಗಿ ಸಮಸ್ಯೆಯನ್ನು ತರಬಹುದು ಅಂತ ತಮ್ಮ ಲೆಕ್ಕಾಚಾರ ಇರೋದು. ರಷ್ಯಾದ ಜೊತೆಗಿನ ಸ್ನೇಹ, ನಮ್ಮ ಅತ್ಯಂತ ವಿಶ್ವಾಸಾರ್ಹ ಸ್ನೇಹಿತ ರಷ್ಯಾ, ಆ ಸ್ನೇಹಕ್ಕೆ ಧಕ್ಕೆ ಆಗಬಹುದು ಅಂತ ಹೇಳ್ತಾ ಇದ್ದೀರಿ ತಾವು. ಖಂಡಿತವಾಗಿ ಇಲ್ಲಿ ನಾನು ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಪ್ರಯತ್ನ ಮಾಡೋದು ಏನು ಅಂತಂದರೆ, ಎರಡು ಮುಖ್ಯವಾದಂಥ ವಿಷಯಗಳಿವೆ. ಒಂದು, ಇದು ಇನ್ನೂ ಇವತ್ತಿನವರೆಗೂ ಕೂಡ ಇದು ಇಂಟರಿಮ್ ಅಗ್ರಿಮೆಂಟ್, ಇದು ಸಂಪೂರ್ಣವಾದಂಥ ಒಂದು ಅಂತಿಮ ಅಗ್ರಿಮೆಂಟ್ ಅಲ್ಲ. ಒಂದು ವೇಳೆ ಇದು ಏನಾದರೂ ಕಾರ್ಯರೂಪದಲ್ಲಿ ಬಂದಿದ್ದೇ ಆದರೆ ಒಂದು ಭಾರತಕ್ಕೆ ಅನುಕೂಲ ಆಗಬಹುದು. ಆದರೆ ರಾಜತಾಂತ್ರಿಕವಾಗಿ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ನೋಡಿದಾಗ ನಮ್ಮ ಒಂದು ಏನು ನಾವು ಇಲ್ಲಿವರೆಗೆ ಪಾಲಿಸಿಕೊಂಡು ಬಂದಂಥ ಭಾರತದ ವಿದೇಶಾಂಗ ನೀತಿಯ ಮೇಲೆ ದುಷ್ಪರಿಣಾಮ ಬೀರಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತಂತಂದರೆ, ವಿಶೇಷವಾಗಿ ಯಾವ ರೀತಿಯಾಗಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಒಪ್ಪಂದದ ಸಾರಾಂಶವನ್ನು ಭಾರತದ ಮೇಲೆ ಹೇರಿಕೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ರೀತಿಯಾದಂಥ ಆತಂಕ ಇಲ್ಲಿ ನಿರ್ಮಾಣ ಆಗಬಹುದು ಅಂತ. ವಿಶೇಷವಾಗಿ ಭಾರತದ ಭದ್ರತೆ ಆಗಿರ್ಬೋದು, ಆರ್ಥಿಕ ನೀತಿ ಆಗಿರ್ಬೋದು, ಅಥವಾ ಸಾರ್ವಭೌಮತೆ ಮೇಲೆ ಒಂದು ರೀತಿಯ ಪರಿಣಾಮ ಬೀರಬಹುದು ಅಂತ ಅನ್ನೋದು ನಂದು. ಅಲ್ಲ ಸರ್, ಕ್ರೂಡ್ ಆಯಿಲ್ ನ ಪ್ರೈಸು ಜಾಸ್ತಿ ಆಗಬಹುದು. ಭಾರತ ಒಂದು ವೇಳೆ ರಷ್ಯಾದಿಂದ ಖರೀದಿ ಮಾಡಲ್ಲ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರೆ ಕ್ರೂಡ್ ಆಯಿಲ್ ನ ಪ್ರೈಸು ಜಾಸ್ತಿ ಆಗುತ್ತೆ. ಇದು ಭಾರತಕ್ಕೆ ಹೊರೆಯಾಗುತ್ತೆ, ಜಾಗತಿಕವಾಗಿಯೂ ಕೂಡ ಹೊರೆಯಾಗುತ್ತೆ ಇದು. ಖಂಡಿತವಾಗಿ ಇಲ್ಲಿ ಬರೀ ಕ್ರೂಡ್ ಆಯಿಲ್, ಒಂದು ಕಡೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆದರೆ ರಾಜತಾಂತ್ರಿಕವಾಗಿ ಮತ್ತೆ ನಾವು ಹಿನ್ನಡೆಯನ್ನು ಸಾಧಿಸುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಯಾಕೆಂದರೆ ಅಮೇರಿಕಾವನ್ನು ನಾವು ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ. ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದ ಅಮೇರಿಕಾದ ಮೇಲೆ ನಾವು ಭರವಸೆ ಮಾಡುವ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇಲ್ಲ. ಆದರೆ ರಷ್ಯಾ ನಮಗೆ ಯಾವತ್ತು, ಹಿಂದಿನ ಒಂದು ಫಾರ್ಮರ್ ಸೋವಿಯತ್ ಯೂನಿಯನ್ ಆಗಿರ್ಬೋದು, ಇವತ್ತಿನ ರಷ್ಯಾ ಆಗಿರ್ಬೋದು, ಯಾವತ್ತೂ ಭಾರತದ ಜೊತೆಗೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ನಿಂತ್ಕೊಂಡಿದೆ. ಆ ಕಾರಣಕ್ಕಾಗಿ ತಕ್ಷಣ ನಾವು ರಷ್ಯಾದಿಂದ ತೈಲವನ್ನು ಆಮದು ಮಾಡುವಂಥ ಒಂದು ಪ್ರಮಾಣ ಕಡಿಮೆ ಮಾಡಿಕೊಂಡರೆ ರಾಜತಾಂತ್ರಿಕವಾಗಿ ನಮಗೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಎಸ್ ಮಹೇಶ್ ಅವರೇ, ಎಕನಾಮಿಕಲಿ ನೀವು ಯೋಚನೆ ಮಾಡ್ತಾ ಇರೋದು ಒಂದಾದರೆ ರಾಜತಾಂತ್ರಿಕವಾಗಿ ಬೇರೆ ವಿಚಾರಗಳಿದ್ದಾವೆ. ಇಲ್ಲಿ ರಷ್ಯಾ ನಮ್ಮ ಆಲ್ ಟೈಮ್ ಸ್ನೇಹಿತ ಅಲ್ಲ, ಎರಡನೇ ಮಾತೇ ಇಲ್ಲ. ನೋಡಿ, ನಾನು ಹೇಳ್ತೀನಿ ಕೇಳಿ. ಇಡೀ ಇವತ್ತು ಏನು ಚಂದ್ರಕಾಂತ್ ಅವ್ರ ಹೇಳಿದ್ರು, ಅವತ್ತಿನ ವಿದೇಶಾಂಗ ನೀತಿ ಏನು ನಾನ್ ಅಲೈನ್ಡ್ ಏನಿತ್ತು, ಅದು ಭಾಳ ದೇಶ ಅದಕ್ಕೆ ಭಾಳ ಬೆಲೆ ತೆತ್ತಬೇಕಾಗಿ ಬಂತು. ಅವತ್ತು ಒಂದು ದೃಢವಾದಂಥ ವಿದೇಶಾಂಗ ನೀತಿ, ನೇಷನ್ ಫಸ್ಟ್ ಅಂತಕ್ಕಂಥದ್ದು, ನಮ್ಮ ರಾಷ್ಟ್ರ ಅಂತಕ್ಕಂಥದ್ದು, ಯಾವ ಭಾರತ ಸಾಫ್ಟ್ ಸ್ಟೇಟ್ ಅಂತಿತ್ತು, ನಾವು ಆ ಥರ ಅಲ್ಲ ಅನ್ನುವಂಥದ್ದನ್ನು ತೋರ್ಕೊಡಿಸುವಂಥ ಒಂದು ವಿದೇಶಾಂಗ ನೀತಿ ಇತ್ತು. ಕಳೆದ 10-12 ವರ್ಷಗಳಲ್ಲಿ ಮೋದಿಜಿ ಬಂದ ನಂತರ ಆ ಅಪ್ರೋಚನ್ನು, ಆ ಡಾಕ್ಟ್ರಿನನ್ನು, ಏನು ನಮ್ಮೊಂದು ವಿದೇಶಾಂಗ ನೀತಿ ಇದೆ, ಭಾರತದ ಹಿತವೇ ಮುಖ್ಯ ಅಂತಕ್ಕಂಥದ್ದಾಗಿದ್ದು ಬಿಟ್ಟು ಅದಕ್ಕೆ ನಮ್ಮ ವಿದೇಶಾಂಗ ನೀತಿಗಳು ಒಮ್ಮೆ ನೆನಪು ಮಾಡ್ಕೊಳ್ಳೋದು ಏನು ಪ್ರಯೋಜನ ಆಗಿದ್ದು? ಮಾತನಾಡ್ತಾರಲ್ಲ ಒಂದ್ ನಿಮಿಷ ಕೇಳಿ. ಈಗ ಅವ್ರು ಮಾತನಾಡ್ತಾ ಇರೋದು ಈಗ ಸರಿ ಮಾಡ್ಕೊಂಡ್ರು, ಊಹಾತ್ಮಕವಾಗಿ ಮಾತನಾಡಿದ್ರು. ನಮಗೆ ಈ ಥರದ್ದು ಕರೆಕ್ಟ್ ಆಗದಂಥ ವಿದೇಶಾಂಗ ನೀತಿನೇ ಇದ್ರೆ ನಮ್ಮ ದೇಶಕ್ಕೆ ಅವರಾಗಿರೋ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಕೊಟ್ಟಿದ್ರು. ಅಲ್ಲ ಬಿಡಿ, ಈಗ ಇದಕ್ಕೆ ಬನ್ನಿ. ಅಲ್ಲ ಬನ್ನಲ್ಲ, ಅದು ಬಿಟ್ಟಿದೆ. ಬನ್ನಿ, ಇದಕ್ಕೆ ನೋಡಿ, ಪರ್ಮನೆಂಟ್ ಸೆಕ್ಯೂರಿಟಿ ಕೌನ್ಸಿಲ್ ಪರ್ಮನೆಂಟ್ ಮೆಂಬರ್ಶಿಪ್ ಬಂದಿದ್ದನ್ನ ಫ್ಯಾನ್ಸಿಗೋಸ್ಕರ ಬಿಟ್ಕೊಟ್ಟು ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಇವತ್ತಿನ ಡಿಬೇಟ್ ಅಲ್ಲ, ವಿದೇಶಾಂಗ ನೀತಿ ಅಂತ ನೋಡಿ ಶಾಶ್ವತ ಇಲ್ಲಿ ಒಂದ್ ನಿಮಿಷ ರೀ, ಯಾವುದೇ ರಾಷ್ಟ್ರ ಜೊತೆ ಶಾಶ್ವತವಾದಂತದ್ದು ಯಾವುದು ಇರೋದಿಲ್ಲ. ಶಾಶ್ವತ ಸ್ನೇಹವೇ ಇದೆ ನಮ್ದು. ನಾನು ನಿಮ್ಗೆ ಯಾರು ಹೇಳಿದ್ರು ರಷ್ಯಾ ಜೊತೆ ನಮ್ಗೆ ಸಂಬಂಧ ಇಲ್ಲ ಅಂತೇಳಿ? ನಾವು ಯಾಕೆ ಇಲ್ಲೇ ಕೂತ್ಕೊಂಡ್ಬಿಟ್ಟು ಊಹಾತ್ಮಕವಾಗಿ ಮಾತಾಡ್ತೀವಿ? ಮತ್ತೆ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅಂತ ಯಾಕೆ ಹೇಳ್ತಾ ಇದ್ದೀರಿ ನೀವು? ಇಷ್ಟು ವಿಶ್ವಾಸ ಇಡಿ. ನಾನು ಹೇಳ್ತೀನಿ, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಎರಡು ದೊಡ್ಡ ಚಂದ್ರಕಾಂತ್ ಅವರನ್ನು ಕೂಡ ರಾಜಕಾರಣಿ ಜೊತೆ ರೀತಿ ಟ್ರೀಟ್ ಮಾಡಬೇಡಿ. ಅವರು ಏನೋ ಹೇಳೋದಕ್ಕೆ ಹೊರಟಿದ್ದಾರೆ. ಮಾತಾಡಿ ಸರ್. ನಾನು ಹೇಳ್ತೀನಿ, ಎರಡು ಬಲಾಢ್ಯ ಪ್ರಜಾಪ್ರಭುತ್ವದ ಮಧ್ಯದ ಒಪ್ಪಂದ ಇದು. ಏನೋ ಹೇಳೋದಕ್ಕೆ ಹೊರಟಿದ್ದಾರೆ. ಒಂದು ನಿಮಿಷ ಹೇಳಿ. ಎಸ್ ಚಂದ್ರಕಾಂತ್ ಸರ್, ಇಲ್ಲಿ ಕೇಳಿ.
ಇಲ್ಲ, ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಮಾತನ್ನು ಏನು ಹೇಳಿದ್ದಾರೆ, ಒಂದು ವೇಳೆ ರಷ್ಯಾದಿಂದ ಪಡೆಯುವಂಥ ಒಂದು ತೈಲದ ಪ್ರಮಾಣ ಕಡಿಮೆ ಮಾಡದೇ ಇದ್ದರೆ ನಾವು ಅದನ್ನು ಒಂದು ರೀತಿ ಕಂಪ್ಲೈನ್ಸ್ ರಿಪೋರ್ಟ್ ತಗೊಳ್ತೀವಿ, ಮತ್ತೆ ಪುನಃ ಮತ್ತೆ ನಾವು ವಿಧಿಸುವಂತ ಸಾಧ್ಯತೆ ಇದೆ. ಅದ್ರ ಅರ್ಥ ಏನು? ತಾವೇನ್ ಹೇಳಿದ್ರಲ್ಲ ಕಂಪ್ಲೇಂಟ್ಸ್ ಮಾಡ್ತಾರೆ ಅಂತ ಹೇಳಿ, ಮತ್ತೆ ರೆಸಿಪ್ರೋಕಲ್ 25% ಆಗ್ತೀವಿ ಅಂತ ಹೇಳಿದಾರಲ್ಲ, ಅದ್ರ ಅರ್ಥ ಏನು? ಅದ್ರ ಅರ್ಥ ಏನಂತಂದ್ರೆ ಭಾರತ ಇದಕ್ಕೆ ಒಪ್ಪಿಲ್ಲ ಅಂತ. ನಿಮ್ಗೆ ಈಗ ಅಮೆರಿಕ ನೀವೇನ್ ಹೇಳಿದ್ರಿ? ತಾವೇನ್ ಹೇಳಿದ್ರಿ? ಕಂಪ್ಲೇಂಟ್ಸ್ ಮಾಡಿ ಒಂದು ವೇಳೆ ಇದಾಗ್ಲಿಲ್ಲ ಅಂದ್ರೆ ಮತ್ತಷ್ಟು 25% ರೆಸಿಪ್ರೋಕಲ್ ಆಗ್ತೀವಿ ಅಂತ ಅವ್ರೇನ್ ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಅದ್ರ ಅರ್ಥ ಏನು? ಭಾರತ ಒಪ್ಪಿಲ್ಲ ಅಂತಂದ್ರೆ ಅಗ್ರಿಮೆಂಟ್ ಆಗಲ್ಲ. ಫ್ರೇಮ್ ವರ್ಕ್ ಹೆಂಗ್ ಮಾಡ್ತೀವಿ? ಈ 25% ಅವ್ರೇನ್ ಹೇಳ್ತಿದ್ದಾರೆ ರಷ್ಯಾ ಆಯಿಲ್ ಸಂಬಂಧವಾಗಿ ಹೇಳ್ತಿರ್ತಕ್ಕಂಥದ್ದು. ರಷ್ಯಾ ಆಯಿಲಿನ ಸಂಬಂಧವಾಗಿ ಏನ್ ಚಂದ್ರಕಾಂತ್ ಅವ್ರೇನು ರಷ್ಯಾದ ಜೊತೆಗಿನ ಸ್ನೇಹದ ವಿಚಾರದಲ್ಲಿ ಭಾರತ ತಪ್ಪಿನ ಹೆಜ್ಜೆಯನ್ನು ಇಡೋದು ಸರಿಯಲ್ಲ. ಇಷ್ಟಂತೂ ತಿಳ್ಕೊಳ್ಳಿ. ನೋಡಿ ನಾ ಹೇಳ್ತೀನಿ, ಭಾರತ ತನ್ನ ಮಿತ್ರರಂತೂ ಯಾರಿದ್ದಾರೆ, ಯಾರೆಲ್ಲರೂ ಕೂಡ ತಮ್ಮ ಮಿತ್ರರು, ನಮ್ಮ ಸಂಕಷ್ಟದ ಒಳಗಡೆ ನಮ್ಮ ಎಲ್ಲ ವರ್ಷಾನ್ಗಟ್ಲೆ ಶತಮಾನಗಳ ಕಾಲ ನಮ್ಮ ಜೊತೆ ಇದ್ದೋನ್ ಜೊತೆ ನಾವಿದ್ದೀವಿ. ನಾವು ಇವ್ರ ಥರ ವೋಟ್ ಬ್ಯಾಂಕಿಗೋಸ್ಕರ ಇಸ್ರೇಲ್ ಅವ್ರ ಜೊತೆ ಸಂಬಂಧ ಬಿಡದೇ ಇರೋವಂಥ ಪಕ್ಷದವ್ರಲ್ಲ ನಾವು, ಗೊತ್ತೈತೇನೆ. ವೋಟ್ ಸಲುವಾಗಿ ಇಸ್ರೇಲ್ ಜೊತೆ 40 ವರ್ಷ ಸಂಬಂಧನೇ ಇಟ್ಕೊಳ್ಳಿಲ್ಲ, ಜೀವಕ್ಕೆ ಜೀವ ಕೊಡುವಂಥ ಒಂದು ಮಿತ್ರ ರಾಷ್ಟ್ರ ಆಗಿತ್ತು. ಇವತ್ತು ಈ ಥರದ್ದೆಲ್ಲ ಮಾತಾಡೋದು ಅವಶ್ಯಕತೆನೇ ಇಲ್ಲ. ಭಾರತದ ಹಿತವನ್ನೇ ಮುಖ್ಯ ಅಂದ್ಕೊಂಡು ಮಾಡ್ತಿರ್ತಕ್ಕಂಥ ಮೋದಿಯವರು ಭಾರತ ಇವತ್ತು ಜಗತ್ತಿನ ಇಷ್ಟು ದೊಡ್ಡ ರಾಷ್ಟ್ರಗಳು ನಮ್ಮ ಹತ್ರ ಯಾಕೆ ಬರ್ತಿದೆ ಹೇಳಿ? ರಾಷ್ಟ್ರದ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಬ್ರಿಜೇಶ್ ಕಾಳಪ್ಪ ನೀವು ಎತ್ತಿರುವಂತ ಆಕ್ಷೇಪಗಳೆಲ್ಲ ಅರ್ಥ ಇಲ್ಲ. ರಾಷ್ಟ್ರದ ವಿಚಾರ ಅಂತ ಬಂದ್ರೆ, ರಾಷ್ಟ್ರದ ಹಿತ ಅಂತ ಬಂದ್ರೆ ಕಾಂಪ್ರಮೈಸ್ ಆಗಲ್ಲ. ನಾವು ನೋ ಕಾಂಪ್ರಮೈಸ್. ಬಿಜೆಪಿಯ ಸ್ಟ್ಯಾಂಡ್ ಇದು. ನೋಡಿ ರಕ್ಷತ್, ಇದು ನಾವು ಸಹಿ ಮಾಡಿದ್ದೆ ಆದ್ರೆ ನೋಡಿ ಇರಿ ಒಂದೇ ನಿಮಿಷ ಚಂದ್ರಕಾಂತ್ ಅವರೇ, ಬ್ರಿಜೇಶ್ ಅವರು ಮಾತಾಡ್ತಾರೆ. ಮೊದಲನೇದಾಗಿ ನೀವೇ ಹೇಳಿದ್ರಿ, ಇವಾಗ 1971ರಲ್ಲಿ 7ನೇ ಫ್ಲೀಟ್ ಈ ಕಡೆ ಬರ್ತಿರೋ ಸಂದರ್ಭದಲ್ಲಿ ಯಾರು ನಮ್ಗೆ ಸಹಾಯ ಮಾಡಿದ್ರು ಅಂತ ಹೇಳಿದ್ರೆ ರಷ್ಯಾ ಸಹಾಯ ಮಾಡಿದ್ದು. ಅದು ಯಾವತ್ತೂ ಕೂಡ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಎರಡನೇ ವಿಚಾರ ಅಂತ ಹೇಳಿದ್ರೆ 2009ರಲ್ಲಿ ಯಾವ ಒಂದು ನ್ಯೂಕ್ಲಿಯರ್ ಡೀಲ್ ಆಯ್ತು ಭಾರತಕ್ಕೂ ಮತ್ತು USA-ಗೂ, ಆ ಒಂದು ಪರಿಸ್ಥಿತಿಯಿಂದ ಇವತ್ತು ನಾವು ತುಂಬಾ ಹದಗೆಟ್ಟಿದ್ದೇವೆ. ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಅನ್ನೋಂಥದ್ದು ಎಲ್ಲರಿಗೂ ಇವಾಗ ಗೊತ್ತಿರುವಂಥದ್ದೇ. ಇವಾಗ ಭಾರತಕ್ಕೆ ಟ್ಯಾರಿಫ್ ಇರುವಂಥದ್ದು 18%, ಪಾಕಿಸ್ತಾನಕ್ಕೆ ಎಷ್ಟಪ್ಪ ಇದೆ 19%. ಅಂದ್ರೆ ಒಂದೇ 1% ಅವ್ರ ಜೊತೆ ನಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋದೇ ತಪ್ಪು ಕಾಳಪ್ಪ ಅವರೇ. ಇವರೆಲ್ಲ ಅಷ್ಟೆಲ್ಲ ಮಾಡಿದ್ರಲ್ಲ, ಅಲ್ಲ ಅವರ ಟ್ರೇಡಿಗೂ ನಮ್ಮ ಟ್ರೇಡಿಗೂ ಜಗಜಾಂತರ ಇದೆ. ಒಂದ್ ನಿಮಿಷ ಹೌಡಿ ಮೋದಿ ಯಾರು ಮಾಡಿರುವಂಥದ್ದು? ಹೌಡಿ ಮೋದಿ ಮಾಡಿರುವಂಥದ್ದು ಟೆಕ್ಸಸ್ ಅಲ್ಲಿ ಮಾಡಿದ್ರಲ್ಲ. 23ನೇ ಸೆಪ್ಟೆಂಬರ್ 2019ರಲ್ಲಿ ಇವರು ಮೋದಿ ಸಾಹೇಬ್ರು ಟ್ರಂಪ್ ಸಾಹೇಬ್ರ ಕೈ ಕುಲುಕೊಂಡು ಎಲ್ಲ ಪಬ್ಲಿಕ್ ಅಲ್ಲಿ ಬಂದದ್ದು. ಅದಾದ್ಮೇಲೆ 24-25 ಫೆಬ್ರವರಿ 2020ಕ್ಕೆ ನಮಸ್ತೆ ಟ್ರಂಪ್ ಅಂತ ಇಲ್ಲಿ ಅಹಮದಾಬಾದ್ ಪಾಕಿಸ್ತಾನದ ಪ್ರಧಾನಿಗಳನ್ನ ಗೆಲ್ಲಿಸಬೇಕು. ನಿರ್ಣಯಕ್ಕೆ ಬರ್ಬೇಕಾಗುತ್ತೆ. ಭಾರತದವರು ಒಂದು ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಈಗ ಜಪಾನ್ಗೆ 15% ಇದೆ, ಯುರೋಪಿಯನ್ ಯೂನಿಯನ್ಗೆ 15% ಭಾರತಕ್ಕೆ ಅಂತ ಹೇಳಿದಾಗ ಸೌತ್ ಕೊರಿಯಾಗೆ 15% ಕೈ ಕಟ್ಟಿ ನಮಗೆ 18 ಇದೆ. ಅವ್ರನ್ನ ಕಳಿಸೋ ಸಂದರ್ಭದಲ್ಲಿ ಮೋದಿ ಗಪ್ ಚುಪ್ ಆಗಿದ್ರಲ್ಲ. ಅವ್ರು ಭಾರತದ ಹಿತದೃಷ್ಟಿಯನ್ನು ಕಾಪಾಡೋ ಅಗ್ರಿಮೆಂಟ್ಗೆ ಸಂಬಂಧಿಸಿ ಮಾತಾಡೋಣ. ಈಗ ಸೌತ್ ಕೊರಿಯಾಗೆ 15%, ಜಪಾನ್ಗೆ 15%, ಯುರೋಪಿಯನ್ ಯೂನಿಯನ್ಗೆ 15%, ಭಾರತದಿಂದ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ ಬ್ರಿಜೇಶ್ ಕಾಳಪ್ಪ ಅವರೇ, ಪಕ್ಕದ ಚೀನಾಗ 34% ಇದೆ. ನಮಗೆ ಸಿಕ್ಕಿರೋದು ಫೇರ್ ಡೀಲ್ ಅಲ್ವಾ? ಒಳ್ಳೆ ಡೀಲೇ ತಾನೆ. ನಮಗೆ ವ್ಯಾಪಾರ ಅಂತ ಬಂದಾಗ ಸಿಕ್ಕಿರೋದು ಒಳ್ಳೆ ಡೀಲೇ ತಾನೆ ಅಮೆರಿಕದ ಜೊತೆಗೆ. ಇದು ಒಪ್ಪಂದ ಅಂತ ಹೇಳಿದ್ರೆ ನಾನು ಒಪ್ಕೋಬೇಕು, ಅವರು ಒಪ್ಕೋಬೇಕಾಗತ್ತೆ. ಯಾರು ಮಾತುಕತೆ ಯಾರು ನಡೆಸಿದ್ದಾರೆ? ಇವ್ರಿಬ್ರು ಕೂತ್ರ ಒಟ್ಟಿಗೆ. ಇದುವರೆಗೂ ಇವ್ರೇನ್ ಹೇಳ್ತಾ ಇದ್ದಾರೆ, ಮಹೇಶ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಇದ್ರ ಬಗ್ಗೆ ನಾವು ಅಂತಿಮವಾಗಿ ಇನ್ನೂ ನಾವು ಒಪ್ಪಿಗೆ ಆಗಿಲ್ಲ ಅಂತ. ಮತ್ತೆ ಪ್ರಧಾನಮಂತ್ರಿ ಯಾಕೆ ಹೂವಿನ ಹಾಕ್ಸ್ಕೊಂಡ್ರು?
ಅಕಸ್ಮಾತ್ ಇದರಲ್ಲಿ ಏನು ಕಂಪ್ಲೀಟ್ ಆಗಿಲ್ಲ, ಇನ್ನೂ ಫೈನಲೈಸ್ ಆಗಿಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಬಂದು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಪ್ರಧಾನ ಮಂತ್ರಿಗಳು ಯಾಕೆ ಬಿಜೆಪಿ ಪಾರ್ಟಿ ಎಂಪಿಗಳ ಕಡೆಯಿಂದ ಸನ್ಮಾನ ಮಾಡಿಸ್ಕೊಂಡು ಬ್ರಿಜೇಶ್ ಅವರೇ ಕೇಳಿ, ಡ್ಯೂ ರೆಸ್ಪೆಕ್ಟ್ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಪೂರ್ಣವಾದಂತ ಏನು ಒಪ್ಪಂದ ಏನಿದೆ ಇನ್ನೊಂದು 3-4 ದಿನದೊಳಗಡೆ ಆಗಂತದ್ದು, ಇದು ಪ್ರೋಸೆಸ್ ಅನ್ನ ಇನ್ನೊಂದು 1.5 ತಿಂಗಳೊಳಗಡೆ ಹಂಗಲ್ಲ. ಒಂದ್ ವಿಷಯ ಹೇಳ್ತೀನಿ, ನಮ್ಮ GDP ನ ಏನ್ ಈ ಬಾರಿ ನಿರೀಕ್ಷೆ ಮಾಡಿದ್ವಿ 7%, ಈ ಏನು ಗಾತ್ರ ಇದೆ, ಏನು ಒಂದು $500 ಬಿಲಿಯನ್ ಎಕಾನಮಿನ ಇವತ್ತು ನಮ್ಮ 6.9 to 7 ರೀಚ್ ಮಾಡುವಂತ ಖಾತ್ರಿ ಆಯ್ತಲ್ರಿ. ನಮ್ಮ ದೇಶದ GDP-ಗೆ ಖಾತ್ರಿ ಆಗ್ಲಿಲ್ವಾ? ಈ ತರ ನಾ ಹೇಳಿದ್ರೆ ಕಾಂಗ್ರೆಸ್ಗೆ ನಿಮ್ಗೊಂದು ವಿಷಯ ಹೇಳ್ತೀನಿ, ನಿದ್ದೆ ಮಾಡಿರೋರನ್ನ ಎದ್ದೇಳಿಸಬಹುದು, ನಿದ್ದೆ ಮಾಡೋ ತರ ನಟನೆ ಮಾಡೋರನ್ನ ಎದ್ದೇಳ್ಸಕ್ಕಾಗಲ್ಲ. ಈ ಜನ್ಮದಲ್ಲಿ ಇನ್ಯಾವ್ರು ದೇವ್ರು ಸಹ ಹುಟ್ಟಿಲ್ಲ ಕಾಂಗ್ರೆಸ್ ಅವರ ಸದ್ಬುದ್ಧಿ ಸರೋ ತರದ್ದ. ನಾನು ಚಂದ್ರಕಾಂತ್ ಅವ್ರ ಸಮಯ ನನಗೆ ಬಹಳ ಕಡಿಮೆ ಕೊಟ್ಟಿದ್ದಾರೆ. ಚಂದ್ರಕಾಂತ್ ಅವರೇ, ಕೊನೆಯದಾಗಿ ತಮ್ಮ ರಿಯಾಕ್ಷನ್ ನಾನು ಕೇಳ್ತಾ ಇರೋದು, ರಾಜತಾಂತ್ರಿಕವಾಗಿ ಸಮಸ್ಯೆ ಅಂತ ಆದ್ರೆ ಪರಿಹಾರ ಏನು ಇಲ್ಲಿ? ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ನಾವು 25% ಹಾಕ್ತೀವಿ ರಷ್ಯಾದ ಜೊತೆಗೆ ನೀವು ಡೀಲ್ ಮಾಡಿಕೊಂಡ್ರೆ, ಅಥವಾ ಕ್ರೂಡ್ ಆಯಿಲ್ ನೀವು ಇಂಪೋರ್ಟ್ ಮಾಡಿಕೊಂಡ್ರೆ ಅಂತ. ಪರಿಹಾರ ಏನು ಹಂಗಿದ್ರೆ? ಇಲ್ಲಿ ನೋಡಿ, ಕೆಲವು ಇನ್ನೂ ಇವತ್ತಿಗೂ ಕೂಡ ಇನ್ನೂ ಕೆಲವೊಂದು ಸೆನ್ಸಿಟಿವ್ ಇಶ್ಯೂಸ್ ಅಂತೇಳಿ ಹಾಗೆ ಉಳ್ಕೊಂಡಿವೆ. ಒಂದು ಕಡೆ ಇದು ಇಂಟರಿಮ್ ಒಪ್ಪಂದ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ದು, ಇನ್ನೊಂದು ಕಡೆಗೆ ನೀವು ವರ್ಷಕ್ಕೆ 500 ಕೋಟಿ US ಡಾಲರ್ ಅಂತ ಒಂದು ಪದಾರ್ಥಗಳನ್ನು ಭಾರತ ಅಮೆರಿಕದ ಮುಂದಿನ 5 ವರ್ಷಕ್ಕೆ ಸರ್ 45 ಲಕ್ಷ ಕೋಟಿ ಮುಂದಿನ 5 ವರ್ಷಕ್ಕೆ ಆನಂತರ ಭಾರತ 0% ಟ್ಯಾರಿಫ್ ಅನ್ನು ವಿಧಿಸಬೇಕು ಅಂತ. ಇದು ಎಲ್ಲೋ ಒಂದು ಕಡೆ ನಾವು ಸರೆಂಡರ್ ಆಗ್ತಾ ಇದ್ದೀವಿ ಅಂತ. ಮತ್ತೆ ನಾನು ಮತ್ತೆ ಅಲ್ಲಿಗೆ ಬರ್ತೇನೆ. ನಾನು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಮತ್ತು ಸಹಜವಾಗಿ ಒಂದು ಒಪ್ಪಂದ ಅಂತಂದರೆ ಪ್ರಾಪರ್ ಆದಂಥ ಒಂದು ಚರ್ಚೆ ಆಗಬೇಕು. ನಮ್ಮದು ವಿಶೇಷವಾಗಿ ಭಾರತಕ್ಕೆ ಬಂದಾಗ ನಮ್ಮದು ನಾವು ಹೇಳ್ತಾ ಇರೋದು ಏನು ಅಂದರೆ ಡೆಲಿಬರೇಟಿವ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಡೆಲಿಬರೇಟಿವ್ ಡೆಮೋಕ್ರಸಿಯಲ್ಲಿ ಚರ್ಚೆ ಆಗದೇ ಯಾರ ಜೊತೆಗೂ ಅದು ಪಾರ್ಲಿಮೆಂಟದಲ್ಲಿ ಚರ್ಚೆ ಆಗಿಲ್ಲ, ವಿರೋಧ ಪಕ್ಷದವರ ಜೊತೆ ಆಗಿಲ್ಲ, ಮಾಧ್ಯಮದಲ್ಲಿ ಕೂಡ ಚರ್ಚೆ ಆಗಿಲ್ಲ. ಚರ್ಚೆ ಆಗದೇ ಒಂದು ರೀತಿಯ ಈ ಟ್ರಂಪ್ ಅವರು ಹೇಳಿದರೂ ನಾವು ಒಪ್ಕೊಂಡು ಬಿಟ್ವಿ ಅಂತ ಅನ್ನುವ ಹಾಗೆ ಈ ಒಪ್ಪಂದಕ್ಕೆ ನಾವು ಸಹಿ ಹಾಕದೇ ಆದರೆ ರಾಜತಾಂತ್ರಿಕವಾಗಿ ನಮಗೆ ಖಂಡಿತ ಹಿನ್ನಡೆ ಆಗೋದು ಸಾಧ್ಯತೆ ಇದೆ. ಎಸ್, ಥ್ಯಾಂಕ್ ಯು ಚಂದ್ರಕಾಂತ್ ಅವರೇ ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.